ಲೂಟಿ ಮಾಡುವ ಬೆಂಗಳೂರು ಆಗ್ತಾ ಇದೆ. ಹೇಗಪ್ಪ ಅಂತ ಹೇಳಿದ್ರೆ ಇವತ್ತು ತಾವೆಲ್ಲ ನೋಡಿ ಬಡಬಗ್ಗರು 20-30 ಸೈಟನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಗೌರ್ಮೆಂಟ್ ಗೈಡ್ಲೈನ್ ವ್ಯಾಲ್ಯೂಯನ್ನು ಕಟ್ಟಲೇಬೇಕು ಅಂತ ಸರ್ಕಾರಗಳು ನಿರ್ದೇಶನ ಮಾಡಿದ್ದಾವೆ. ಮಾಡಲಿ, ಅದ್ರ ಬಗ್ಗೆ ನಾನು ಕ್ವಶನ್ ಮಾಡ್ತಾ ಇಲ್ಲ. ಅಪಾರ್ಟ್ಮೆಂಟ್ಗಳಿಗೆ ಅವ್ರಿಗೆ ಯಾಕೆ ಇನ್ನೂ ಗೈಡ್ಲೈನ್ ವ್ಯಾಲ್ಯೂನು ಫಿಕ್ಸ್ ಮಾಡಲಿಲ್ಲ? ಫಿಕ್ಸ್ ಮಾಡಿದ್ರು ಕೂಡ ಯಾಕೆ ಅದನ್ನು ಇದರಲ್ಲಿ ನೋಟಿಫಿಕೇಷನಲ್ಲಿ ಪ್ರಚಾರ ಮಾಡಲಿಲ್ಲ? ಇವ್ರ ಉದ್ದೇಶ ಬಡವರು ಸಹಾಯ ಮಾಡೋದು, ಬಂಡವಾಳಶಾಹಿಗಳಿಗೆ ಸಹಾಯ ಮಾಡೋದು ಅಂತ ನಮ್ಮ ರಿಕ್ವೆಷನ್ ಕೊಟ್ಟಿದ್ದೇವೆ. ನೋಡಿ, ಇವತ್ತು ಒಬ್ಬ ಹೆಸರು ಹೇಳೋದು ಬೇಡ, ಕೆಲವು ಅಧಿಕಾರಿಗಳು 17 ವರ್ಷ ಆಗಿದೆ ಬಂದು, ಇನ್ನೂ ಮಾತೃ ಇಲಾಖೆಗೆ ವಾಪಸ್ ಹೋಗಲಿಲ್ಲ, ಇಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇನ್ನೆಷ್ಟು ಮಟ್ಟ ಪ್ರಭಾವ ಇದ್ದಾರೆ ಅಧಿಕಾರಿಗಳು ಅಂತ. ಅಲ್ಲಲ್ಲ, ಭ್ರಷ್ಟಾಚಾರ ನಡೀತಲ್ಲ, ಭ್ರಷ್ಟಾಚಾರದ ಮಾತೃ ಸಂಸ್ಥೆನೇ ಈ ಇಲಾಖೆ. ಇದು ಕೇವಲ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡಬೇಕು, ಸರ್ಕಾರ ಬೊಕ್ಕಸಕ್ಕೆ ನಷ್ಟವನ್ನು ಮಾಡೋದೇ ಇಲಾಖೆ ಕೆಲಸ. ಸರ್ಕಾರ ಪಾಪ ಮನೋಜ್ ಕುಮಾರ್ ಮೀನಾ ಅಂತ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಗಳಂಥ ಸ್ಥಳದಲ್ಲಿ ಅವರಿಗೆ ಕೆಳಗಣ ಹಂತದ ಅಧಿಕಾರಿಗಳು ಕೂಡ ಸಪೋರ್ಟ್ ಮಾಡಬೇಕು, ಇಲ್ಲಾಂದರೆ ಏನೂ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಇವತ್ತು. ನೋಡಿ, ಹಳೆ ವ್ಯಾಲ್ಯೂದಲ್ಲೇ ಇವತ್ತು ಮನೋಜ್ ಕುಮಾರ್ ಮೀನಾ ಸಾಹೇಬ್ರು ಹೇಳ್ತಾರೆ, ನಾವೆಲ್ಲೂ ಕೂಡ ಈಗಿನ ಪ್ರೆಸೆಂಟ್ ರೇಟನ್ನು ಫಿಕ್ಸ್ ಮಾಡಿ ನಾವು ಅಪಾರ್ಟ್ಮೆಂಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ ಅಂತ. ಎಲ್ಲಿ ಮಾಡಿದ್ದಾರೆ? ನಮ್ಮ ಹತ್ರ ದಾಖಲಾತಿ ಇದೆ. 10 ವರ್ಷ ಹಿಂದೆ ಹೋಗಿ ಇನ್ನೂ ರೇಟ್ಗಳು ಫಿಕ್ಸ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ನಡೀತದೆ. ಇವತ್ತು ಸಬ್ ರಿಜಿಸ್ಟ್ರಿಗಳು ಅವರು ಮನ ಬಂದಂತೆ ಅವರು ಕೆಲವು 4-5 ಜನ ಅಧಿಕಾರಿಗಳು ಮಾತು ಕೇಳಿಕೊಂಡು ಅವ್ರು ಏನು ರೇಟ್ ಫಿಕ್ಸ್ ಮಾಡ್ಕೋತಾರೆ ಅದೇ ರೇಟು. ಒಂದು ಸರ್ಕಾರದ ಗೈಡ್ಲೈನ್ ಇಲ್ಲ, ಒಂದು ಕರೆಕ್ಟಾದ ಕಾನೂನು ಇಲ್ಲ ಇವರಿಗೆ. ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಎಲ್ಲೋ ಗುಲ್ಬರ್ಗದಲ್ಲಿ, ಎಲ್ಲೋ ಮೈಸೂರಲ್ಲಿ, ಎಲ್ಲೋ ತುಮಕೂರು ಜಿಲ್ಲೆ ರೇಟ್ಗಳನ್ನು ಹೇಗೆ ಫಿಕ್ಸ್ ಮಾಡ್ತಾರೆ ಅವರು? ಹೇಗೆ ಸಾಧ್ಯ ಅದು? ಅಲ್ಲಿ ಸ್ಥಳ ಪರಿಶೀಲನೆ ಮಾಡಬೇಕು, ಅಲ್ಲಿ ವ್ಯಾಲ್ಯೂನೇ ತಿಳ್ಕೊಬೇಕಂತ ಅಧಿಕಾರಿಗಳು ಬೆಂಗಳೂರಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಇವ್ರಿಗೆ ಇಷ್ಟ ಬಂದಂಗೆ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ರೇಟ್ಗಳನ್ನು ಫಿಕ್ಸ್ ಮಾಡ್ತೀರಲ್ಲ ನೀವು. ಬಡಬಗ್ಗರ ಸೈಟ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಅದೇ ಕಾನೂನನ್ನು ಅಪ್ಲೈ ಮಾಡ್ತೀರಾ ನೀವು? ನಮಗೊಂದು ಕಾನೂನು, ಉಳ್ಳವ್ರಿಗೊಂದು ಕಾನೂನಾ? ಇದನ್ನು ಖಂಡಿಸಿ ಇವತ್ತು ಬಹುಜನ ದಲಿತ ಸಂಘರ್ಷ ಸಮಿತಿ ಮನವಿಯನ್ನು ಕೊಟ್ಟಿದ್ದೇವೆ. ಅದನ್ನು ಇಮಿಡಿಯೇಟಾಗಿ ಈ ಇಲಾಖೆಯಲ್ಲಿ ನಡೆದಿರುವಂಥ ಅವ್ಯವಹಾರವನ್ನು COD ತನಿಖೆಗೆ ಕೊಡಬೇಕಂತೇಳಿ ಒತ್ತಾಯ ಮಾಡಿದ್ದೇವೆ. ಕಂದಾಯ ಇಲಾಖೆಯಲ್ಲಿ ನಾವು ಸಕಾಲ ಜಾರಿ ಮಾಡಿದ್ದೀವಿ. ಆ ಮೂಲಕ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತ ಬಡಾಯಿ ಕೊಚ್ಕೊಳ್ಳೋ ಅಧಿಕಾರಿಗಳ ನಿಜ ಪರಿಸ್ಥಿತಿ ಏನಪ್ಪ ಅಂದರೆ, ಕಂದಾಯ ಇಲಾಖೆಯಲ್ಲಿ ನಡೆಯುವಂಥ ಅಕ್ರಮಗಳ ಬಗ್ಗೆ ತಿಳಿಸ್ಲಿಕ್ಕಾಗಿ ಒಂದು ಬದ್ಧತೆಯಿಂದ ಬೆಳಗ್ಗೆಯಿಂದ ಸನ್ಮಾನ್ಯ ಗಂಗಾರಾಮ್ ಬಡೇರ ಸಾಹೇಬ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಆಗ ಬರ್ತಾರೆ, ಈಗ ಬರ್ತಾರೆ ಅಂಥೇಳಿ ಈಗ ಊಟದ ಹೊತ್ತಾಗಿ ನಾವು ಊಟಕ್ಕೆ ಹೋಗಿ ಬರೋಷ್ಟರಲ್ಲಿ ಬಂದು ಪರಾರಿ ಆಗಿದ್ದಾರೆ. ಏನು ಇವರು ಅಧಿಕಾರಿಗಳು ಇವರು ನಿಷ್ಠೆ ಯಾರಿಗೋಸ್ಕರ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಎಲ್ಲ ಕಡೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ. ಯಾವ ರೀತಿ ನಷ್ಟ ಆಗ್ತಾ ಇದೆ?